ಸಾಗರದ ಶ್ರೀ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನಕ್ಕೆ ನೂತನವಾಗಿ ಸದಸ್ಯರನ್ನ ಸಮಿತಿಗೆ ನೇಮಿಸಿಕೊಳ್ಳಲು ಹಾಗೂ ಶಿವಮೊಗ್ಗ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಸೇರ್ಪಡೆಯಾದ ಸದಸ್ಯರುಗಳನ್ನು ಸೇರ್ಪಡಿಸಿಕೊಳ್ಳಲು ಕೋರಿ ಶ್ರೀ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷರ ಹೆಸರಿಗೆ ಅರ್ಜಿಯ ಮೂಲಕ ಮನವಿಯನ್ನ ಮಾಡುತ್ತಿದ್ದೇವೆ ಎಂದು ನ್ಯಾಯವಾದಿ ಹಾಗೂ ನಾಗರಿಕ ವೇದಿಕೆಯ ಅಧ್ಯಕ್ಷ ರಾಜಶೇಖರ್ ಅವರು ತಿಳಿಸಿದರು. ಮಾಡಬೇಕು. ಇದೇ ವರ್ಷದಲ್ಲೇ ಹೊಸದಾಗಿ ನೂತನವಾಗಿ ಸದಸ್ಯರುಗಳನ್ನು ಮತ್ತೆ ಏನು ಇನ್ಕ್ಲೂಡಿಂಗ್ ಆಗಿ ಒಂದು 25-30 ಜನ ಸೇರ್ಕೊಂಡಿದ್ದಾರೆ, ಅವರಿಗೆ ಕೂಡಲೇ ಸದಸ್ಯತ್ವ ಕೊಡಬೇಕು ಅನ್ನೋದು ನಮ್ಮ ನಾಗರಿಕ ವೇದಿಕೆ ಮತ್ತು ದಲಿತ ಸಂಘರ್ಷ ಸಮಿತಿಯವರು, ಡಿಜೆ ಬಂದವರು, ಎಲ್ಲ ಬಂದವರು ಕೂಡ ನಾವು ಸಾರ್ವಜನಿಕವಾಗಿ ಈ ಒಂದು ಮನವಿಯನ್ನು ಈಗ ನಮ್ಮ ಈ ನ್ಯಾಸ ಪ್ರತಿಷ್ಠಾನದ ಈ ಹಿಂದೆ ಶಿವಮೊಗ್ಗದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಮಾರಿಕಾಂಬಾ ಸಮಿತಿಯವರು ಸಲ್ಲಿಸಿದ ದಾವೆಗೆ ಸೇರ್ಪಡೆಯಾಗಿ ಪ್ರಕರಣವನ್ನ ನಡೆಸಿರುತ್ತೇವೆ. ಮಾನ್ಯ ನ್ಯಾಯಾಲಯದಲ್ಲಿ ಈ ಬಗ್ಗೆ ತೀರ್ಪು ಆಗಿದ್ದು, ಆದರೆ ಈಗ ಮಾರಿಕಾಂಬಾ ನ್ಯಾಸ ಸಮಿತಿಗೆ ಚುನಾವಣೆ ಮುಗಿದು ಹಾಲಿ ಈಗ ಹೊಸ ಕಮಿಟಿಯು ರಚನೆಯಾಗಿ ವಾರ್ಷಿಕ ಮಹಾಸಭೆಯೂ ಕೂಡ ನಿಗದಿಯಾಗಿರುತ್ತದೆ. ಆದರೆ ತಾವುಗಳು ಇದುವರೆಗೂ ಈ ಬಗ್ಗೆ ನೂತನ ಸದಸ್ಯರನ್ನ ಮಾರಿಕಾಂಬಾ ನ್ಯಾಸ ಸಮಿತಿಗೆ ತೆಗೆದುಕೊಳ್ಳುವ ಬಗ್ಗೆ ಯಾವುದೇ ವಿಚಾರವನ್ನ ಕೈಗೆತ್ತಿಕೊಂಡಿರುವುದಿಲ್ಲ. ಜಿಲ್ಲಾ ನ್ಯಾಯಾಲಯದಲ್ಲಿ ನಾಗರಿಕ ವೇದಿಕೆಯ ವತಿಯಿಂದ ಕೆಲವು ಸದಸ್ಯರು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನ ಸಲ್ಲಿಸಿ ನ್ಯಾಯಾಲಯದಲ್ಲಿ ಹಾಜರಾಗಿರುತ್ತಾರೆ ಎಂದು ತಿಳಿಸಿದರು. ಇಲ್ಲಿ ನಾವು ಏನು ತೀರ್ಮಾನ ತಗೊಂಡಿದ್ದೇವೆ 14 ಮೀಟಿಂಗ್ ಆಗುತ್ತೆ. 14 ಜನರ ಒಳಗೆ ವಿಚಾರ ಮಾಡಿ ನೀವು ಹೇಳ್ರಿ, ನಾವು ಹೇಳ್ತೀವಿ ಏನಂತೇಳಿ ಜನರು ತೀರ್ಮಾನ ಮಾಡ್ತಾರೆ. ಅದು ಏನು ತರ್ತಾರೆ, ಏನು ಬಿಡ್ತಾರೆ, ಅದು ಜನರ ತೀರ್ಮಾನ ಆಗ್ತಿದೆ. ಅದ್ರೊಳಗೆ ನಾವು ನೀವು ಮಾಡೋದು ಬರಲ್ಲ, ಜನರ ತೀರ್ಮಾನ ಮಾಡ್ತಾರೆ. ಮನವಿಯನ್ನ ಸಲ್ಲಿಕೆ ಸಂದರ್ಭದಲ್ಲಿ ನಾಗರಿಕ ವೇದಿಕೆ ಮತ್ತು ರಾಷ್ಟ್ರೀಯ ಮಾನವ ಹಕ್ಕು ಸಮಿತಿ ಹಾಗೂ ದಲಿತ ಸಂಘರ್ಷ ಸಮಿತಿಯ ಪ್ರಮುಖರುಗಳಾದ ಶಶಿಕಿರಣ್ ವಕೀಲರು, ಶೇಖರ್ ಶೇಟು, ಪ್ರಕಾಶ್ ಕೆ ವಕೀಲರು, ಮೋಹನ್ ಹೆಚ್ಎನ್ ವಿನೋಬನಗರ, ದಯಾನಂದ ಲೋಹಿಯನಗರ, ಸುರೇಶ್ ಕಾರ್ಗಲ್ ಮೊದಲಾದವರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.